ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ರಾಕೇಶ್. ನಾನು ನಯನ. ಮೊದಲಿಗೆ ಹೆಡ್ಲೈನ್ಸ್. ಶಿವಮೊಗ್ಗಕ್ಕೆ ಆಗಮಿಸಿದ ಸಕ್ರೆಬೈಲಿನ ಆನೆಗಳು, ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿರುವ ಸಾಗರ, ಭಾನುಮತಿ. ಪುರಪ್ರವೇಶ ಮಾಡಿದ ಗಜರಾಜನಿಗೆ ಭವ್ಯ ಸ್ವಾಗತ. ಹಿಂದೂ ಯುವಕನ ಮೇಲೆ ಹಲ್ಲೆಗೆ ಖಂಡನೆ, ಸುಮ್ಮನಿರೋದಿಲ್ಲ ಎಂದು ಸಚಿವ ಈಶ್ವರಪ್ಪ ಖಡಕ್ ಎಚ್ಚರಿಕೆ. ಸಿದ್ದರಾಮಯ್ಯ ವಿರುದ್ಧವೂ ವಾಗ್ದಾಳಿ. ಗುರುಬಸವ ಸ್ವಾಮಿಗಳ ಗದ್ದುಗೆ ನಿರ್ಮಾಣ ಕಾರ್ಯ ವಿಜಯದಶಮಿಯಂದೇ ಕಾಮಗಾರಿಗೆ ಶಂಕುಸ್ಥಾಪನೆ. ಬೆಕ್ಕಿನಕಲ್ಮಠದ ಶ್ರೀಗಳ ಮಾಹಿತಿ. ನಮ್ಮೂರ ದಸರಾ ಮೆರವಣಿಗೆಯಲ್ಲಿ ಈ ಬಾರಿ ಸಾಗರ ಆನೆ ಅಂಬಾರಿ ಹೊರುವುದಿಲ್ಲ ಅಂತ ಅರಣ್ಯ ಇಲಾಖೆ ಸ್ಪಷ್ಟನೆ ನೀಡಿದೆ. ಸರಿಯಾದ ತಾಲೀಮು ಇಲ್ಲದೆ ದಸರಾ ಆನೆ ಮೇಲೆ ಅಂಬಾರಿ ಹೊರಿಸಲು ಆಗಲ್ಲ ಎಂದು ಅರಣ್ಯ ಅಧಿಕಾರಿಗಳು ಹೇಳಿದ್ದಾರೆ. ಆನೆ ಬದಲು ಯಾವುದಾದರೂ ವಾಹನದಲ್ಲಿ ನಾಡದೇವತೆ ಚಾಮುಂಡೇಶ್ವರಿ ವಿಗ್ರಹದ ಮೆರವಣಿಗೆ ನಡೆಯಲಿದೆ. ಸಾಗರ್ ಮತ್ತು ಭಾನುಮತಿ ಆನೆಗಳು ಮೆರವಣಿಗೆಯಲ್ಲಷ್ಟೇ ಭಾಗವಹಿಸಲಿವೆ ಎಂದು ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆಯಷ್ಟೇ ಸಕ್ರೆಬೈಲು ಆನೆ ಬಿಡಾರಕ್ಕೆ ಪಾಲಿಕೆ ಮೇಯರ್ ಸುನೀತಾ ಅಣ್ಣಪ್ಪ, ಪಾಲಿಕೆ ಪ್ರತಿಪಕ್ಷ ನಾಯಕ ಚನ್ನಬಸಪ್ಪ ಸೇರಿದಂತೆ ಪಾಲಿಕೆ ಸದಸ್ಯರು ತೆರಳಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಆನೆಗಳು ನಗರದ ಕೋಟೆ ರಸ್ತೆಯಲ್ಲಿರುವ ವಾಸವಿ ಶಾಲೆಯ ಆವರಣಕ್ಕೆ ತಲುಪಿದ್ದು, ಪುರಪ್ರವೇಶ ಮಾಡಿದ ಆನೆಗಳಿಗೆ ಪಾಲಿಕೆ ಮೇಯರ್ ಸುನೀತಾ ಅಣ್ಣಪ್ಪ, ಪಾಲಿಕೆ ಆಡಳಿತ ಪಕ್ಷದ ನಾಯಕ ಚನ್ನಬಸಪ್ಪ ಸೇರಿದಂತೆ ಇನ್ನಿತರರು ಪೂಜೆ ಸಲ್ಲಿಸಿ ಭವ್ಯ ಸ್ವಾಗತ ಕೋರಿದ್ರು. ನಾನಲ್ಲ ಆಯ್ತು. ಇಲ್ಲಿ ಬಂದ್ಬಿಟ್ಟು ಆನೆ ನಡಿಗೆ ಇದೆಯಲ್ಲ ಅದು
ಬಂದ್ ಬಂದ್ ಆರಾಮ ಆರಾಮ. ಈ ಬಾರಿ ಶಿವಮೊಗ್ಗದಲ್ಲಿ ದಸರಾವನ್ನ ವೈಭವಯುತವಾಗಿ ಆಚರಣೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ನಾಡಿದ್ದು ಅಕ್ಟೋಬರ್ 15ರಂದು ಜಂಬೂ ಸವಾರಿ ಕೂಡ ನಡೀತಾ ಇದೆ. ಆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಸಾಗರ್ ಮತ್ತು ಭಾನುಮತಿ ಎಂಬ 2 ಆನೆಗಳು ಸಕ್ರೆಬೈಲಿನಿಂದ ಶಿವಮೊಗ್ಗಕ್ಕೆ ಬಂದಿದ್ದಾವೆ. ಇವು ಶಿವಮೊಗ್ಗದ ವಾಸವಿ ಶಾಲೆಗೆ ಈಗ ತಾನೇ ಬಂದು ಇಳಿದಿದ್ದಾವೆ. ಈ ಆನೆಗಳಿಗೆ ಪಾಲಿಕೆ ಮೇಯರ್ ಸುನೀತಾ ಅಣ್ಣಪ್ಪ, ಆಡಳಿತ ಪಕ್ಷದ ನಾಯಕ ಚನ್ನಬಸಪ್ಪ ಹಾಗೂ ಪಾಲಿಕೆಯ ಸದಸ್ಯರು ಭವ್ಯ ಸ್ವಾಗತವನ್ನ ಕೋರಿದ್ದಾರೆ. ಅದೇ ರೀತಿಯಾಗಿ ಈ 2 ಆನೆಗಳಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಲಾಗಿದೆ. ಈ 2 ಆನೆಗಳು ಅಕ್ಟೋಬರ್ 15ರಂದು ನಡೆಯುವ ಜಂಬೂ ಸವಾರಿಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ. ನಿನ್ನೆಯಷ್ಟೇ ಪಾಲಿಕೆ ಮೇಯರ್ ಸುನೀತಾ ಅಣ್ಣಪ್ಪ, ಪಾಲಿಕೆ ಪ್ರತಿಪಕ್ಷ ನಾಯಕ ಚನ್ನಬಸಪ್ಪನವರು ಸೇರಿದಂತೆ ಪಾಲಿಕೆ ಸದಸ್ಯರು ಸಕ್ರೆಬೈಲಿಗೆ ಹೋಗಿ ಆನೆಗಳಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಇವತ್ತು ಸಾಗರ್ ಮತ್ತು ಭಾನುಮತಿ ಎಂಬ 2 ಆನೆಗಳು ಸಕ್ರೆಬೈಲಿನಿಂದ ಶಿವಮೊಗ್ಗದ ವಾಸವಿ ಸ್ಕೂಲಿಗೆ ಬಂದು ತಲುಪಿದ್ದಾವೆ. ಪುರಪ್ರವೇಶ ಮಾಡಿರುವಂತಹ 2 ಆನೆಗಳಿಗೆ ಭವ್ಯ ಸ್ವಾಗತವನ್ನ ಕೋರಲಾಗಿದೆ. ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಯ ಮೆರವಣಿಗೆಯಲ್ಲಿ ಈ 2 ಆನೆಗಳು ಈ ಬಾರಿಯ ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ. ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸಿರುವಂತಹ ಸಾಗರ್ ಮತ್ತು ಭಾನುಮತಿ ಎಂಬ 2 ಆನೆಗಳಿಗೆ ವಾಸವಿ ಶಾಲೆಯ ಮೈದಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಬರೀ ಆಟೋ ಅಂತ ವೈಡ್ ಬರ್ತಿದ್ದೆ. ಈ ಮೊಬೈಲಲ್ಲಿ ಕ್ರಾಪ್ ಇದೆ. ಅದೇ ನಾನು ಹೇಳಿದ್ನಲ್ಲ ಸರ್, ಆಟೋ ಕೊಟ್ಟಿದ್ದೀನಿ, ನೆಟ್ವರ್ಕ್ ಇದ್ದ. ಒಳಗೆ ಕೈ ಬಾಯೊಳಗೆ ಕ್ಯಾಮ್ರಾ ನಗರದ ಬೆಕ್ಕಿನಕಲ್ ಮಠದ ಆವರಣದಲ್ಲಿ ಲಿಂಗೈಕ್ಯ ಜಗದ್ಗುರು ಶ್ರೀ ಗುರುಬಸವ ಮಹಾಸ್ವಾಮಿಗಳ ಕರ್ತೃ ಗದ್ದಿಗೆ ಮಂಟಪ ಮತ್ತು ಶಿವಾಲಯ ಕಟ್ಟಡ ನಿರ್ಮಾಣಕ್ಕೆ ಅಕ್ಟೋಬರ್ 15ರಂದು ಮಧ್ಯಾಹ್ನ 12 ಗಂಟೆಗೆ ವಿಜಯದಶಮಿಯಂದು ಚಾಲನೆ ನೀಡಲಾಗುವುದು ಎಂದು ಶ್ರೀ ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ತಿಳಿಸಿದರು. ಶ್ರೀ ಮಠದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಮಠವು ಶಿಕ್ಷಣ, ಕೃಷಿ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದು, ಆನಂದಪುರದ ಶ್ರೀ ಮುರುಘಾ ಮಠದ ಆವರಣದಲ್ಲಿ
3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಚಿತ ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ನಗರ ಸಮೀಪದ ಮಲ್ಲಿಗೇನಹಳ್ಳಿಯಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮ್ಯೂಸಿಯಂ ಅನ್ನು ಕೂಡ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರೊಂದಿಗೆ ಗದ್ದಿಗೆ ಮಂಟಪದ ಕಾಮಗಾರಿ ಆರಂಭ ಮಾಡಲಾಗ್ತಾ ಇದೆ ಎಂದರು. ಇದೇ ವೇಳೆ ಶಿವಮೊಗ್ಗ ಜಿಲ್ಲೆಯ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿಯ ಶುಭಾಶಯವನ್ನ ಕೋರಿ ಅದರ ಈಗಿನ ಔಚಿತ್ಯವನ್ನ ವಿವರಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀಕಾಂತ್, ಪಾಲಿಕೆ ಸದಸ್ಯ ಯೋಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಯುಧ ಪೂಜೆ ವಿಜಯದಶಮಿಯ ಪರ್ವಕಾಲದಲ್ಲಿ ನಿಮ್ಮನ್ನೆಲ್ಲ ಭೇಟಿಯಾಗ್ತಿರೋಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಈ ಒಂದು ವಿಜಯದಶಮಿಯ ಶುಭ ಪ್ರಸಂಗದಲ್ಲಿ ನಿಮಗೆಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಾಳೆ ಆಯುಧ ಪೂಜೆ, ನಾಡಿದ್ದು ವಿಜಯದಶಮಿ. ಇವೆರಡೂ ಮೇಲ್ನೋಟಕ್ಕೆ ವಿಚಿತ್ರ ಅನಿಸುತ್ತೆ ಇವತ್ತಿನ ದಿನಮಾನಕ್ಕೆ. ಯಾಕೆಂದರೆ ಒಂದು ಕಾಲದಲ್ಲಿ ಆಯುಧ ಪೂಜೆಗೆ ಒಂದು ಅರ್ಥ ಇತ್ತು, ವಿಜಯದಶಮಿಗೂ ಒಂದು ಅರ್ಥ ಇತ್ತು. ಅದು ಇವತ್ತು ಆಯುಧಗಳಿಗೆ ಏನು ಅರ್ಥ ಇದೆ, ವಿಜಯ ಯಾರ ವಿರುದ್ಧ, ಈ ಥರ ಚಿಂತನೆ ಮಾಡುವಂಥ ಕಾಲದಾಗ ಈಗ ನಾವದೀವಿ. ಯಾಕೆಂದರೆ ಕೋವಿಡ್ ಬಂದ ಮೇಲೆ ಯಾವ ಆಯುಧಗಳು ಕೂಡ ನಮಗೆ ಕೆಲಸಕ್ಕೆ ಬರ್ತಾ ಇಲ್ಲ, ನಿಷ್ಪ್ರಯೋಜಕ ಅಂತ ಅನ್ನಿಸ್ತಾ ಇದೆ. ಇನ್ನು ವಿಜಯ ಅಂತಂದರೆ ಯಾರೋ ಶತ್ರುಗಳು ನಮಗೆ ಬಹಿರಂಗವಾಗಿ ಎದುರಿಗೆ ಕಾಣ್ತಾ ಇಲ್ಲ. ಹಾಗಾಗಿ ಯಾರ ವಿರುದ್ಧ ವಿಜಯ ಮಾಡಬೇಕು ಅನ್ನೋದು ಕೂಡ ಇವತ್ತಿನ ದಿನಮಾನದಲ್ಲಿ ಒಂದು ರೀತಿ ಯೋಚನೆ ಮಾಡುವಂತಹ, ಚಿಂತನೆ ಮಾಡುವಂತಹ ಕಾಲದಲ್ಲಿ ನಾವಿದ್ದೇವೆ. ಆದ್ರೂ ಆಯುಧ ಪೂಜೆ ಮಾಡಬೇಕು, ವಿಜಯದಶಮಿ ಮಾಡಬೇಕು. ಹೇಗೆ ಅಂದರೆ ಅದು ಸಂಪ್ರದಾಯ. ಆದರೆ ಇನ್ನೊಂದು ಇವತ್ತಿನ ದಿನಮಾನಕ್ಕೆ ಆಯುಧಗಳು ಯಾವಪ್ಪ ಅಂದರೆ ಆಟಂ ಬಾಂಬ್ಗಳು, ಮತ್ತೊಂದು ಮದ್ದು ಗುಂಡುಗಳು, ಬಂದೂಕು ಅಲ್ಲ. ಇವತ್ತಿನ ಆಯುಧಗಳು ಯಾವಪ್ಪ ಅಂದರೆ ಪ್ರೀತಿ, ಪ್ರೇಮ, ದಯೆ, ದಾನ, ಧರ್ಮ, ಇವು ಇವತ್ತಿನ ಆಯುಧಗಳು. ಇವುಗಳನ್ನು ನಾವಿವತ್ತು ಪೂಜೆ ಮಾಡಬೇಕು. ಅಂದರೆ ಅವುಗಳನ್ನು ನಾವು ಸ್ವೀಕಾರ ಮಾಡಬೇಕು, ಅವುಗಳನ್ನು ಆರಾಧಿಸಬೇಕು, ಅವುಗಳನ್ನು ಸ್ವೀಕರಿಸಬೇಕು, ಅವುಗಳನ್ನು ಅನುಭವಿಸಬೇಕು. ಇನ್ನು ವಿಜಯ ಯಾರ ವಿರುದ್ಧ ಅಂದರೆ ಬಹುಶಃ ಈ ಪ್ರೀತಿ, ಪ್ರೇಮ, ದಯೆ, ದಾನ, ಧರ್ಮ, ಸಂಸ್ಕೃತಿ ಇವುಗಳನ್ನು ಇಟ್ಕೊಂಡು ನಾವು ಯಾರ ವಿರುದ್ಧ ಅಂದರೆ ಮನುಷ್ಯನಲ್ಲಿರ್ತಕ್ಕಂಥ ಅಸೂಯೆ, ಮಾತ್ಸರ್ಯ, ದ್ವೇಷ, ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ, ಈ ವೈರುಧ್ಯತೆಗಳೇನಿದಾವಲ್ಲ ಇವುಗಳ ವಿರುದ್ಧ ನಾವು ವಿಜಯವನ್ನು ಸಾಧಿಸಬೇಕಾಗಿದೆ. ಈಗಾದರೆ ಬಹುಶಃ ಅದೇ ನಿಜವಾದ ವಿಜಯದಶಮಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಸಾಂದರ್ಭಿಕವಾಗಿ ನಿಮಗೆಲ್ಲ ತಿಳಿಸಿ ಈ ಮೂಲಕ. ಇನ್ನು ಈ ವರ್ಷ ಮಳೆಗಾಲ ಒಂದು ರೀತಿ ಇನ್ನೂ ಮುಗದೇ ಇಲ್ಲ, ಮಳೆ ಬರ್ತಾನೇ ಇದೆಯೇನಪ್ಪ, ಇನ್ನೂ ಬರುತ್ತೇನೋ ಅಂತ ಇದೆ. ಒಂದು ದೃಷ್ಟಿಯಿಂದ ಕೆರೆ ಕಟ್ಟೆಗಳು, ಡ್ಯಾಮ್ಗಳು ಸಮೃದ್ಧಿಯಾಗಿದೆ ಅನ್ನುವಂಥ ಸಮಾಧಾನ ಇದ್ರೂ ಕೂಡ ಕೆಲವೊಂದು ವೈಪರೀತ್ಯಗಳು, ಬೆಳೆ ಮತ್ತೊಂದಕ್ಕೆ ಹಾನಿನೂ ಕೂಡ ಆಗ್ತಾ ಇದೆ ಪ್ರಾಕೃತಿಕವಾಗಿ. ಇದೆಲ್ಲದರ ಸವಾಲುಗಳನ್ನು ಕೂಡ ನಾವಿವಾಗ ಎದುರಿಸಬೇಕಾದಂಥ ಅನಿವಾರ್ಯತೆ ನಮ್ಮೆಲ್ಲರ ಮುಂದಿದೆ. ಜಗದ್ಗುರುಗಳಾದ ಅಧ್ಯಕ್ಷರಾದ ಎಸ್ ಪಿ ಮಹೇಶ್ವರಪ್ಪನವರಿಗೆ ಸ್ವಾಗತ ಬಯಸ್ತಾ ಹಾಗೂ ಮಹಾನಗರ ಪಾಲಿಕೆಯ ಕಾರ್ಪೊರೇಟರಾದ ಯೋಗೇಶ್ವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಲ್ಲದೆ ನಾವು ಶ್ರೀಮಠದಿಂದ ಮೊದಲಿಗೂ ಆದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಬೆಂಕಿಕೂರು ಸಮಿತಿಯ ಭಕ್ತರು ಮತ್ತು ಕಾರ್ಯಕಾರಿ ಸಮಿತಿಯೊಂದಿಗೆ ನಿರ್ಮಾಣ ಮಾಡಬೇಕು, ಜೊತೆಗೆ ಶಿವಾಲಯದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕೆಂದು 2016ನೇ ಇಸ್ವಿಯಲ್ಲಿ ಪ್ರಾರಂಭವನ್ನು ಮಾಡಿದ್ವಿ. ಕಾರಣಾಂತರದಿಂದ ಕೋವಿಡ್ 2 ವರ್ಷ ಜಯಂತಿ ಕಾರ್ಯಕ್ರಮ ಭಾವಯುಕ್ತ ಸಮಾರಂಭಗಳನ್ನೆಲ್ಲ ಮಾಡ್ತಾ ಇರ್ತೀವಿ.
ಅದರಲ್ಲಿ ಉಳಿದಂಥ ಹಣಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತ ಕರ್ತೃಗತಿಗೆ ಆ ರೂಪದಲ್ಲೇ ಆಗಬೇಕು ಅಂತೇಳಿ ಗುರುಗಳು ಕರೆದಿದ್ದು ಈಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಶ್ರೀಕಾಂತ್ ಅವರು ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ಸ್ಮರಿಸಿ ಈ ದಿವಸ ಕೋವಿಡ್ ಸೋಂಕಿನಿಂದ ಮೃತಪಟ್ಟ ವ್ಯಕ್ತಿಯ ಅವಲಂಬಿತರಿಗೆ ಸರ್ಕಾರವು ಈಗಾಗಲೇ ಘೋಷಿಸಿರುವ ಆರ್ಥಿಕ ನೆರವನ್ನು ಒದಗಿಸಲು ಜಿಲ್ಲೆಯ ಎಲ್ಲಾ ತಾಲೂಕುಗಳ ತಹಶೀಲ್ದಾರರು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಕೆಬಿ ಶಿವಕುಮಾರ್ ಅವರು ತಹಶೀಲ್ದಾರ್ ಹಾಗೂ ತಾಲೂಕು ವೈದ್ಯಾಧಿಕಾರಿಗಳಿಗೆ ಸೂಚಿಸಿದರು. ಅವರು ತಮ್ಮ ಕಚೇರಿ ಸಭಾಂಗಣದಿಂದ ಏರ್ಪಡಿಸಲಾಗಿದ್ದ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಆರ್ಥಿಕ ನೆರವು ಒದಗಿಸುವುದು, ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದಾಗಿ ಮನೆ, ಬೆಳೆ, ಆಸ್ತಿ, ಜನ ಜಾನುವಾರು ಹಾನಿಗಳ ಕುರಿತು ವಿಡಿಯೋ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದರು. ಈಗಾಗಲೇ ಸರ್ಕಾರವು ಜಿಲ್ಲೆಯಲ್ಲಿ ಕೋವಿಡ್ನಿಂದ ಮೃತರಾದ ವ್ಯಕ್ತಿಗಳಲ್ಲಿ ಮೊದಲ ಹಂತದಲ್ಲಿ 1064 ಜನ ಮೃತರ ಪಟ್ಟಿಯನ್ನು ಬಿಡುಗಡೆಗೊಳಿಸಿದೆ. ಮೃತರ ಕುಟುಂಬದ ಸದಸ್ಯರು ನೆರವಿಗಾಗಿ ಅರ್ಜಿ ಸಲ್ಲಿಸುವವರೆಗೆ ಕಾಯದೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಮೃತರ ಮನೆಗೆ ಧಾವಿಸಿ ಅವರಿಂದ ಅರ್ಜಿ ಹಾಗೂ ಮಾಹಿತಿ ಪಡೆದು ಆನ್ಲೈನ್ ಮೂಲಕ ಮಾಹಿತಿ ಉನ್ನತೀಕರಿಸಿ ಮಾಹಿತಿ ನೀಡುವಂತೆ ಅವರು ಸೂಚಿಸಿದರು. ಮಾಜಿ ಸಿಎಂ ಬಿಎಸ್ವೈ ಕ್ಷೇತ್ರ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದಲ್ಲಿ ಹಿಂದೂ ಯುವಕನ ಮೇಲೆ ಹಲ್ಲೆ ನಡೆದಿರುವ ಆರೋಪ ಕೇಳಿಬಂದಿತ್ತು. ಪ್ರಕರಣ ಸಂಬಂಧ ಚೈತ್ರ ಕುಂದಾಪುರ ಭಾಷಣದ ತುಣುಕನ್ನ ಯುವಕನೊಬ್ಬ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿಕೊಂಡಿದ್ದ. ಕೆಲ ಅನ್ಯ ಕೋಮಿನ ಜನರು ಅಂಗಡಿಗೆ ನುಗ್ಗಿ ಯುವಕನ ಮೇಲೆ ಹಲ್ಲೆ ನಡೆಸಿದ್ರು ಎನ್ನಲಾಗಿದೆ. ಘಟನೆ ಕುರಿತು ಸಚಿವ ಕೆಎಸ್ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯ ಪ್ರೇರಣೆಯಿಂದ ಕಾಂಗ್ರೆಸ್ ಶಾಸಕರು ರಾಜೀನಾಮೆ ನೀಡಿ ಬಿಜೆಪಿಗೆ ಸೇರ್ಪಡೆಯ ಆರೋಪ ಕುರಿತು ಮಾತನಾಡಿದ ಅವರು, ಜೆಡಿಎಸ್ ಪಕ್ಷದ ಶಾಸಕರು ಬಿಜೆಪಿಗೆ ಸೇರ್ಪಡೆ ಆಗಿದ್ದಾರೆ. ಕುಮಾರಸ್ವಾಮಿ ಯಾರ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಬಹಿರಂಗಪಡಿಸಿ ಯಾವುದೇ ಸಾಕ್ಷಿಗಳು ಇಲ್ಲದೆ ಇಂತಹ ರಾಜಕೀಯ ಹೇಳಿಕೆ ಎಷ್ಟೊಂದು ಸಮಂಜಸ? ಕುಮಾರಸ್ವಾಮಿ ಹತಾಶರಾಗಿ RSS ಸೇರಿದಂತೆ ಇಂತಹ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ ಎಂದು ಈಶ್ವರಪ್ಪನವರು ತಿರುಗೇಟು ನೀಡಿದರು. ಒಂದು ಹೇಳ್ತೀನಿ ಕೇಳಿ, ಎಲ್ಲ ಮುಸಲ್ಮಾನರು ಕೇಳಲ್ಲ. ಕೆಲವು ಮುಸಲ್ಮಾನರು ಭಾಳ ತಲೆ ಇರ್ತಾರೆ. ಏನು ಅವರೇನೇ ಈ ಸಮಾಜದಲ್ಲಿ ಮುಸಲ್ಮಾನರು ಉದ್ಧಾರಕರು ಅನ್ನೋ ಪ್ರಯತ್ನ ನಡೆಸಿ ಅವ್ರಿಗೆ ಮುಕ್ಕಲ್ಪದಿಗೆ ಜೈಲಲ್ಲಿ ಇರಬೇಕು ಗೊತ್ತಿಲ್ಲ ನಮಗೆ. ನೀವು ಹೇಳ್ತಿರೋ ಪ್ರಕಾರ ನಾನು ನೋಡಲಿಕ್ಕೆ ಅವ್ರು ಯಾರು ನಡೆಯುತ್ತೆ ಗೊತ್ತಿಲ್ಲ. ಚೈತ್ರ ಕುಂದಾಪುರ ಅವ್ರ ಹೇಳಿಕೆ ಅಂಶ ನೋಡ್ಕೊಂಡ್ರೆ ಇವ್ರು ಯಾರೋ ಟಿವಿನಲ್ಲಿ ಅವ್ರದ್ದು ಮೊಬೈಲನ್ನು ನೋಡ್ಕೊಂಡ್ರೆ ಯಾರೋ ಮುಸಲ್ಮಾನ ಅದ್ರ ಬಗ್ಗೆ ವಿರೋಧ ಮಾಡಿಕೊಂಡು ಅಂಗಡಿ ಬರೀತಾನೆ ಅಂತ ಹೇಳಿದ್ರೆ ಎಷ್ಟು ಸೊಕ್ಕಿರ್ಬೇಕು. ಇದು ವ್ಯವಸ್ಥೆ ನಡೆಯಲ್ಲ ಕರ್ನಾಟಕ ರಾಜ್ಯದಲ್ಲಿ, ದೇಶದಲ್ಲಾಗಲಿ ಈ ಮುಸಲ್ಮಾನ್ ಕೂಡ ಅದು ನಾನು ಹೇಳಿಕೆ ಬರ್ತೇನೆ. ಹಿಂದುತ್ವದ ವಿಚಾರ ಸುದ್ದಿಗೆ ಬಂದರೆ ಭಾರಿ ಅನುಭವಿಸ್ತೀನಿ. ನೀವು ಒಂದು ಎಚ್ಚರಿಕೆ ಅವ್ರು ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾರಾದ್ರು ಯಡಿಯೂರಪ್ಪನವ್ರು ಕೇಳಿದ್ರ, BJP ನಳಿನ್ ಕುಮಾರ್ ಕಟೀಲ್ ಕೇಳಿದ್ರ, ವಿಜಯೇಂದ್ರ ಮಂತ್ರಿ ಮಾಡಿ ಅಂತ ಎಲ್ಲ ನೀವೇ ಟಿವಿಗಳಲ್ಲಿ ಹಾಕೊಂಡು ಕೂತ್ಕೊಂಡ್ರೆ ನಾವು ನಾನೇನು ಉತ್ತರ ಕೊಡ್ಬೇಕು? ಪ್ರಶ್ನೆ ಕೇಳಿದ್ ನಮಗೆ, ನಾವು ಯಾವ ಸ್ವಾಭಾವಿಕ ನಾವು ನಿಮಗೆ ಪ್ರಶ್ನೆ ಕೇಳ್ಬೇಕಪ್ಪ. ನಿಮ್ಗೆ ಯಾರು ಹೇಳಿದ್ರಪ್ಪ ಇದು ಅಂತ ನೀವೇ ನಮಗೆ ಕೇಳಿದ್ರೆ ನಾವೇನು ಉತ್ತರ ಕೊಡೋರು? ಹೇಳಿ, ನಿಮ್ಗೆ ಯಾರು ಹೇಳಿದ್ರು ಅದನ್ನ ಹೇಳಿದ್ರೆ ನಾನು ಅವಾಗ ಹೇಳ್ತೀನಿ. ಅದು ಈ ಉದಾಹರಣೆ ಹೇಳಿದ್ರಿ. ಈಗ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಹೋಗಿ ಯಡಿಯೂರಪ್ಪನ ಭೇಟಿ ಮಾಡ್ಕೊಂಡು ಬಂದ್ಬಿಟ್ರು, ಆ ರೀತಿ ಹೇಳಿದ್ವಿ. ನಾವು ಸ್ಪಷ್ಟ ಹೇಳ್ಬೋದಪ್ಪ, ಏನು ದಾಖಲೆ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಯಡಿಯೂರಪ್ಪ ಸೇರಿ ಸರ್ಕಾರ ತಂದರು. ಈ ರೀತಿ ಇದು ಸುಳ್ಳು ಸುದ್ದಿಗಳು ನೇರವಾಗಿ ಹೇಳೋದಕ್ಕೆ ಯಾಕೋ ನನಗೆ ಒಂಥರ ಸಂಕೋಚನೆ ಆಗುತ್ತೆ. ಈ ರೀತಿ ಇಷ್ಟು ಗಂಭೀರವಾದ ವಿಚಾರಗಳು ಇಷ್ಟು ಹಗುರವಾಗಿ ಹೇಳ್ಬಿಟ್ರೆ, ಕುಮಾರಸ್ವಾಮಿ ಹೇಳಿರ್ಬೋದು, ಬೇಕಾದವ್ರು ಹೇಳಿರ್ಬೋದು, ಕೇಳಬೇಕಾದ್ರೆ ಏನಾದ್ರು ಒಂದು ದಾಖಲೆಗಳು ಹೇಳಿದ್ರೆ ಇಟ್ಕೊಂಡು ಹೇಳಿದ್ರೆ ಒಳ್ಳೇದು. ಏನು ಇಲ್ಲದೇನೆ ಒಂದು ಸರ್ಕಾರ ತರೋದಕ್ಕೇನೆ ತೀರ್ಮಾನಗಳಾಗೋಗಿದೆ ಅನ್ನೋದಾದ್ರೆ ನಾನು ನೋಡ್ತೀನಿ. ಟಿವಿನೂ ಪೇಪರ್ ನೋಡ್ಬಿಟ್ಟು ಆಮೇಲೆ ಎಷ್ಟೇ ವಿಚಾರಕ್ಕೆ ನಾನು ಇತ್ತೀಚೆಗೆ ಸಿದ್ದರಾಮಯ್ಯ ಹೆಂಗೆ ಬದುಕಿದೆಯೋ ಸತ್ತಿದೆಯೋ ನೋಡೋಕೆ ಹೋಗಿಲ್ಲ. ಯಾಕೆಂದ್ರೆ ಕಾಗೇರಿನ ಸ್ವಾಮಿಗಳು ಹೋರಾಟಕ್ಕೆ ಕರೆದ್ರು,
ನಾವು ಅವ್ರ ಜೊತೆ ಸಹಕಾರ ಕೊಟ್ಕೊಂಡು ಬಂದ್ವಿ. ಇಷ್ಟು ಬಿಟ್ಟರೆ ಸಿದ್ದರಾಮಯ್ಯ ಹೇಗಿದ್ದಾರೆ ಬಿಟ್ಟಿದ್ದಾರೆ ಈ ಬಗ್ಗೆ ಅವ್ರು ಏನು ಹೇಳಿದ್ದಾರೆ ರಾಜ್ಯ ಜನ ತೀರ್ಮಾನ ಮಾಡ್ತಾರೆ. ನಾನು ಸಿದ್ದರಾಮಯ್ಯ ಸವಾಲು ಯಾಕೆ ಹಾಕಿದ್ರೆ ಅಷ್ಟು ದೊಡ್ಡ ಪದ ಯಾಕೆ ಹೇಳ್ತೀರೋ ಗೊತ್ತಿಲ್ಲ ನನಗೆ. ನಾನು ಒಂದೇ ವೇದಿಕೆಗೆ ನಾನು ಸಿದ್ದರಾಮಯ್ಯ ಒಂದೇ ವೇದಿಕೆಗೆ ಹೋಗ್ಬೇಕಂತ ಒಂದೇ ವೇದಿಕೆಯಲ್ಲಿ ಬನ್ನಿ ಚರ್ಚೆ ಮಾಡೋಣ. ಎಷ್ಟು ಸಂಪಟ ಆಗಿದೆ ಚರ್ಚೆಗೆ ನಾನು ತಯಾರಿದ್ದೀನಿ. ಆದರೆ ಸಿದ್ದರಾಮಯ್ಯ ಹೇಳಬೇಕು. ನಾನೆಲ್ಲಾದರೂ ಕೂಡ ಎಸ್ ಟಿ ವಿಚಾರಕ್ಕೆ ಸಿದ್ದರಾಮಯ್ಯನವರು ನಾನು ಅವ್ರ ಬಗ್ಗೆ ಏನಾದರೂ ಮಾಡಿದ್ದೀನಾ ಇತ್ತೀಚೆಗೆ ಅದನ್ನು ಹೇಳಿದರೆ ತೋರಿದ್ರೆ ನಾನು ಹೋಗ್ತೀನಿ. ಆಮೇಲೆ ಬಹಿರಂಗ ಸವಾಲಿಗೆ ನಾನು ಬರೋಕ್ಕೆ ತಯಾರಿದೆ ಒಂದೇ ವೇದಿಕೆಗೆ. ಸಿದ್ದರಾಮಯ್ಯ ಎಲ್ಲ ಯಾರೇ ಬಂದರೂ ಕೂಡ ನಾವು ನಮ್ಮ ವಿಚಾರವನ್ನು ಏನು ಹೇಳಿರ್ತೀವಿ ಅದ್ರ ಬಗ್ಗೆ ನಾವು ಹಿಂದೆ ಮುಂದೆ ಹೋಗೋ ಪ್ರಶ್ನೆ ಇಲ್ಲ. ನಮ್ಮ ಸವಾಲು ಒಂದೇ ತೀರ್ಮಾನವೇ. ಹಾಗೇನೆಲ್ಲ ಸಮಯದಲ್ಲಿ ಕರೆದು ನಾವೆಲ್ಲ ಹೋಗಿರೋದು ಹೌದು. ರಾಜ್ಯದ ಲಕ್ಷಾಂತರ ಜನ ಕಾಗಿನೆಲೆ ಸ್ವಾಮಿ ಕುರುಬರು ಎತ್ತಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ನಾನು ಹೋಗಿರೋದು ಹೌದು. ಅದು ಇದಕ್ಕೆ ಯಾಕೆ ಸಿದ್ದರಾಮಯ್ಯ ಸಿಟ್ಟು ಬಂತು ಒಂದೇ ವೇದಿಕೆ ಯಾಕೆ ಕರೀತಿದ್ದಾರೆ ನಮಗೆ ಗೊತ್ತಿಲ್ಲ. ಒಂದು ಹೇಳ್ತೀನಿ ಕೇಳಿ, ನಮಗೆಲ್ಲ ಮುಸಲ್ಮಾನರು ಜೋಳಿಗೆಯಲ್ಲಿ ರೋಗಿಯನ್ನ ಹೊತ್ತೊಯ್ದ ಸ್ಟೋರಿ ಹೇಳ್ತೀವಿ, ಆದ್ರೆ ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ಸೌಂದರ್ಯದ ಸಿರಿಯ ನಡುವೆ ತಲೆ ಎತ್ತಿ ನಿಂತಿದೆ ಹೋಟೆಲ್ ಸಕ್ರೆಬೈಲ್. ವೆಜ್ ಮತ್ತು ನಾನ್ ವೆಜ್ಗೆ ಇದಕ್ಕಿಂತ ಮತ್ತೊಂದು ಹೋಟೆಲ್ ಇಲ್ಲ. ರುಚಿಕರ ಆಹಾರದ ಜೊತೆಗೆ ಶುಚಿತ್ವಕ್ಕೂ ಮೊದಲ ಆದ್ಯತೆ. ಬಾಯಲ್ಲಿ ನೀರೂರಿಸುವ ಮೀನಿನ ವಿಭಿನ್ನ ಖಾದ್ಯಗಳು, ವಿಶಾಲವಾದ ಗಾರ್ಡನ್, ಪಾರ್ಟಿ ಹಾಲ್, ಸುಸಜ್ಜಿತ ಕ್ಯಾಬಿನ್ಗಳು ಸಹ ಇಲ್ಲಿವೆ. ಆಹ್ಲಾದಕರ ವಾತಾವರಣದ ಜೊತೆ ಕುಟುಂಬ ಸದಸ್ಯರ ಜೊತೆ ಕಾಲ ಕಳೆಯಬಹುದು. ಇಂದೇ ಕುಟುಂಬ ಸಮೇತರಾಗಿ ಭೇಟಿ ನೀಡಿ ಟೇಸ್ಟ್ ನೋಡಿ. ಹೋಟೆಲ್ ಸಕ್ರೆಬೈಲು, ಸಕ್ರೆಬೈಲು ಆನೆಬಿಡಾರದ ಸಮೀಪ, ತೀರ್ಥಹಳ್ಳಿ ಮುಖ್ಯ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277410652 ಹಾಗೂ 9740619167 ಮತ್ತು 9986515928. ಕನ್ನಡ ಮೀಡಿಯಂ ಸ್ಪೆಷಲ್ ರಾತ್ರಿ 9:30ಕ್ಕೆ. ಎಲ್ರಿಗೂ ನಮಸ್ಕಾರ. ಕನ್ನಡ ಮೀಡಿಯಂ ನ್ಯೂಸ್ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. 26 ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದ ತುಂಗಾಭದ್ರಾ ಶುಗರ್ ಫ್ಯಾಕ್ಟರಿಯ 926 ನೌಕರರಿಗೆ ಪರಿಹಾರ ನೀಡಲು ವಿಧಾನ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ್ ನೇತೃತ್ವದಲ್ಲಿ ಸಭೆ ನಡೆಸಿ ತ್ರಿಪಕ್ಷೀಯ ಸಂಧಾನ ನಡೆದಿದೆ. ಕಾರ್ಖಾನೆಯ ಮಾಲೀಕರು, ನೌಕರರು, ಸಂಘ ಹಾಗೂ ಕಾರ್ಮಿಕ ಇಲಾಖೆ ನಡುವೆ ಒಪ್ಪಂದ ನಡೆದಿದೆ. ಸಾಗರ ರಸ್ತೆಯಲ್ಲಿರುವ ಐಬಿಯಲ್ಲಿ ಈ ಒಂದು ಸಭೆ ನಡೆದಿದೆ. ಎಲ್ಲ ನೌಕರರಿಗೂ ಪರಿಹಾರ ನೀಡಲು ಸಭೆಯಲ್ಲಿ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಕಾರ್ಖಾನೆಯ 926 ನೌಕರರಲ್ಲಿ 356 ಜನ ನೌಕರರು ಸಾವನ್ನಪ್ಪಿದ್ದಾರೆ. ಕಾಯಂ ನೌಕರರು, ತರಬೇತುದಾರರು, ದಿನಗೂಲಿ ನೌಕರರು, ಹೊರಗುತ್ತಿಗೆ ನೌಕರರೆಲ್ಲರಿಗೂ ಪರಿಹಾರ ನೀಡಲು ಸಭೆ ತೀರ್ಮಾನಿಸಿದೆ. ಎಲ್ಲ ನೌಕರರಿಗೂ 26 ತಿಂಗಳ ವೇತನ ಪರಿಹಾರ ಹಣ ನೀಡಬೇಕು. ಇತರೆ ಖರ್ಚುಗಳ ಬಾಬ್ತಾಗಿ 6 ತಿಂಗಳ ಹೆಚ್ಚುವರಿ ಸಂಬಳ ನೀಡಬೇಕು. 3 ತಿಂಗಳ ಬೋನಸ್, ಗ್ರಾಚ್ಯುಯಿಟಿ ನೀಡಲು ತೀರ್ಮಾನಿಸಲಾಯಿತು. ಎಸ್.ಎಂ. ಚನ್ನವೀರಪ್ಪ, ನಾರಾಯಣಗೌಡ, ರಾಜುಗೋಪಾಲ್, ಎಸ್. ಕೃಷ್ಣಮೂರ್ತಿ, ಜಾರ್ಜ್, ನವರತ್ನ, ಮಹದೇವಪ್ಪ, ವೇಣುಗೋಪಾಲ್, ಕರಿಯಪ್ಪ, ಜಾನಕಿರಾಮ್ ಸೇರಿದಂತೆ 12 ಮಂದಿಗೆ ಚೆಕ್ ವಿತರಿಸಲಾಯಿತು.
ಪುನಃ ಆ ಕರಡು ಒಪ್ಪಂದವನ್ನು ಅಂತಿಮಗೊಳಿಸಬೇಕಾಗಿತ್ತು. ಅಷ್ಟರಲ್ಲಿ ಅಧಿಕಾರಿಗಳ ವರ್ಗಾವಣೆ ಕೂಡ ಆಗಿದೆ. ಮಂಗಳೂರಿನ ಸಹಾಯಕ ಆಯುಕ್ತರಾಗಿ ಹೊಸದಾಗಿ ಶಿವಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದರು. ಅಲ್ಲಿದ್ದಂಥ ನಾಗರಾಜ್ ಅವರು ಚಿಕ್ಕಮಗಳೂರಿಗೆ ವರ್ಗಾವಣೆ ಆಗಿದೆ. ಈ ಸಂದರ್ಭದಲ್ಲಿ ನಾವು ರಾಜ್ಯದ ಕಾರ್ಮಿಕ ಕಮಿಷನರ್, ಲೇಬರ್ ಕಮಿಷನರ್ ಆಯುಕ್ತರು ಶ್ರೀ ಅಕ್ರಮ್ ಪಾಷಾ IAS ಅಧಿಕಾರಿ ಅವರಿಗೆ ರಿಕ್ವೆಸ್ಟ್ ಮಾಡೋದು, ಅವರು ತಮ್ಮ ಪ್ರತಿನಿಧಿಯಾಗಿ ಇವತ್ತು ಒಂದು ರೀತಿ ಅಪ್ರತ್ಯಕ್ಷವಾಗಿ ಕಾರ್ಮಿಕ ಆಯುಕ್ತರು ಕೂಡ ಇಲ್ಲಿ ಹಾಜರಿದ್ದಾರೆ. ಅವರು ತಮ್ಮ ಪ್ರತಿನಿಧಿಯನ್ನಾಗಿ ನಾಗರಾಜ್ ಅವರನ್ನು ಅಸಿಸ್ಟೆಂಟ್ ಲೇಬರ್ ಕಮಿಷನರ್ನ ಒಂದು ಆಥರೈಸ್ ಮಾಡೋದ್ರ ಮೂಲಕ ಅಧಿಕೃತವಾಗಿ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಮಾತುಕತೆ ಎಲ್ಲ ಒಪ್ಪಂದಗಳು ಚೆನ್ನಾಗಾಗಿದೆ. ಒಂದು ತ್ರಿಪಕ್ಷೀಯ ಸಭೆ, ಸರ್ಕಾರದ ಉನ್ನತ ಅಧಿಕಾರಿಗಳು, ಕಾರ್ಮಿಕ ಸಂಘದ ಪದಾಧಿಕಾರಿಗಳು, ಕಾರ್ಮಿಕ ಮುಖಂಡರು, ಬೆಳಗ್ಗೆ ಸೇರಿದಂಥ ಸುಮಾರು 250-300 ಜನ ಕಾರ್ಮಿಕರ ಸಮೂಹ, ಜೊತೆಗೆ ಮಾಲೀಕರು, 3 ಜನರ ಮಧ್ಯೆ ಇವ್ರನ್ನ ಬೆಸೆಯುವ ಕೊಂಡಿಯಾಗಿ ನಾನು ನಿಂತ್ಕೊಂಡಿದ್ದೆ. ಚರ್ಚೆಯಾಗಿ ಕೊನೆಗೆ ಒಂದು ಇತ್ಯರ್ಥಕ್ಕೆ ಬಂದಿದ್ದೇವೆ. ನಾವು ಅವರ ವೇತನ ಅವರವರ ಸರ್ವಿಸಿಗೆ ಅನುಗುಣವಾಗಿ ಆ ಸರ್ವಿಸ್ ಕಾಂಪನ್ಸೇಷನ್ನ ಲೆಕ್ಕ ಹಾಕಿ ಕೊಡಬೇಕು. ಆ ಥರ ಸುಮಾರು 26 ತಿಂಗಳ ವೇತನವನ್ನು ಪರಿಹಾರವಾಗಿ ಕೊಡಬೇಕು. ಅವರೇನು ಸ್ಯಾಲರಿ ತಗೊಳ್ತಾ ಇದ್ರು, ಅವ್ರು ಎಷ್ಟು ತಗೊಳ್ತಾ ಇದ್ರು ಅದರ ಇಂಟು 26 ತಿಂಗಳು ಪರಿಹಾರವನ್ನಾಗಿ ಎಲ್ಲ ಕಾರ್ಮಿಕರಿಗೆ ಕೊಡಬೇಕು. ಜೊತೆಗೆ ಅವತ್ತು ಸಾಲದ ಶೂ ಅಲಯನ್ಸು, ಸ್ಟಿಚಿಂಗ್ ಅಲಯನ್ಸು ಈ ಥರ ಏನು ಇರ್ತಾ ಇತ್ತು. ಕೆಲವು ನಮ್ಮ ಲೀವ್ ಅಲಯನ್ಸ್ಗಳು ಲೆಕ್ಕ ಮಾಡೋಕ್ಕಾಗಿಲ್ಲ. ಅಂತ ಎಲ್ಲ ಸಂದರ್ಭದೊಳಗೆ ಗಮನ ಇಟ್ಕೊಂಡು ಮತ್ತೆ 6 ತಿಂಗಳಿಗೆ ಎಕ್ಸ್ಗ್ರೇಷಿಯಾ, ಅದರಲ್ಲಿ 26 32 ತಿಂಗಳ ವೇತನವನ್ನು ಕೊಡಬೇಕು. ಅವತ್ತಿನಿಂದ ಇವತ್ತಿನವರೆಗೆ ರಾಷ್ಟ್ರೀಕೃತ ಬ್ಯಾಂಕಿನೊಳಗೆ ಒಂದು ಹಣಕ್ಕೆ ಹೈಯೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಏನು ಕೊಡ್ತಾರೆ ಆ ಬಡ್ಡಿಯನ್ನು ಹಾಕಿ ಕೊಡಬೇಕು. ಅದನ್ನ ಆ ಗ್ರಾಚ್ಯುಟಿಗೆ ಅದನ್ನ ತರಿಸಿದಾಗ 5.30 ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು. ಕಾರ್ಮಿಕ ಮುಖಂಡರ ಒತ್ತಾಸೆಗೆ ತಕ್ಕಂತೆ ಅದನ್ನು 6% ರೈಸ್ ಮಾಡೋದು. ಬ್ಯಾಂಕ್ ರೇಟ್ ಆಫ್ ಇಂಟ್ರೆಸ್ಟ್ ಇಂತ ಜಾಸ್ತಿಯಾಗಿ ಬೋನಸ್ ಕೊಡಬೇಕು. ಮಾಲೀಕರು 2 ವರ್ಷದ ಬೋನಸ್ ಕೊಡ್ತಿದ್ರು, ಅದನ್ನು 3 ವರ್ಷದ ಬೋನಸ್ಸನ್ನಾಗಿ ನಾವು ಪರಿವರ್ತಿಸಿದ್ದೇವೆ. ಟ್ರೈನಿಗಳಾಗಿ ಎಲ್ಲ ಕಬ್ಬಿನ ನಮ್ಮ ಬೆಳೆಯೋ ಜಾಗ ಫಾರಮ್ನಲ್ಲಿ ಕ್ಯಾಶುವಲ್ ಆಗಿ ಸಬ್ಸ್ಟಿಟ್ಯೂಟ್ ವರ್ಕರ್ ಆಗಿ ಕೆಲಸ ಮಾಡ್ತಿದ್ದಂಥವ್ರಿಗೆ ಅನ್ಯಾಯ ಆಗಬಾರದು. ಅವರಲ್ಲಿ ಪರ್ಮನೆಂಟ್ 26 ವರ್ಷಗಳ ಬಳಿಕ ಹರಿಗೆ ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ಕಾರ್ಮಿಕರಿಗೆ ಈಗ ಪರಿಹಾರ ವಿತರಣೆಗೆ ಚಾಲನೆ ನೀಡಲಾಗಿದೆ. ಕಾರ್ಮಿಕರ ನಡುವೆ ಯಾವುದೇ ಬಣಗಳಿರಲಿಲ್ಲ. ಪರಿಹಾರ ವಿತರಣೆ ವಿಳಂಬವಾದ ಕಾರಣ ವಿವಿಧ ಮುಖಂಡರು ತಮ್ಮದೇ ಆದ ರೀತಿಯಲ್ಲಿ ಹೋರಾಟ ನಡೆಸ್ತಾ ಇದ್ರು ಎಂದು ಮಜ್ದೂರ್ ಸಂಘದ ಉಪಾಧ್ಯಕ್ಷ ಪಿ ರವಿಕುಮಾರ್ ತಿಳಿಸಿದರು. 1958ರಲ್ಲಿ ಆರಂಭವಾದ ಕಾರ್ಖಾನೆ 1996ರಲ್ಲಿ ಕಾರಣಾಂತರಗಳಿಂದ ಸ್ಥಗಿತವಾಯಿತು. ಬಳಿಕ ವಿವಿಧ ಕೋರ್ಟ್ಗಳಲ್ಲಿ ಮಜ್ದೂರ್ ಸಂಘ ಕಾನೂನು ಹೋರಾಟವನ್ನು ಕೂಡ ನಡೆಸಿತು. 2009ರಿಂದ ಮಣಿವೇಲನ್ ತುಂಗಭದ್ರಾ ಶುಗರ್ಸ್ನ ಮಾಲೀಕತ್ವ ವಹಿಸಿಕೊಂಡ ಬಳಿಕ ನಮ್ಮೊಂದಿಗೆ ಕೈ ಜೋಡಿಸಿದರು. ಸುಪ್ರೀಂ ಕೋರ್ಟ್ನಲ್ಲಿ ಸುಮಾರು 3 ಕೋಟಿ ರು ಶುಲ್ಕ ಪಾವತಿಸಿದವರು ಮಣಿವೇಲನ್ ಎಂದು ಹೇಳಿದರು. ಎಲ್ಲ ಬೆಂಗಳೂರು ಹೈಕೋರ್ಟು, ಚೆನ್ನೈ ಹೈಕೋರ್ಟು, ಸುಪ್ರೀಂ ಕೋರ್ಟ್, ಡೆಲ್ಲಿ ಸುಪ್ರೀಂ ಕೋರ್ಟು ಇದೆಲ್ಲ ಕೇಸ್ ದಾವೆ ಹಾಕ್ಕೊಂಡೆಲ್ಲ ನಡೆಸ್ತಾ ಇದ್ದಿದ್ದಂಥ ಪರಿಣಾಮ ಇವತ್ತು 2009ರಲ್ಲಿ ಮಾಲೀಕರು ಅಂತೇಳಿ ಪಿ ಮಣಿವೇಲನ್ ಅಂತೇಳಿ ಬಂದರು. ಅವ್ರು ಬಂದಂಥ ನಂತರದಲ್ಲಿ ಅವ್ರ ಹತ್ರ ಸಂದಾಯ ಅದು ಇದು ಮಾತುಕತೆಗಳು ನಡೀತಾ ಇತ್ತು. ಅದರ ಫಲ ಆಗಿ ಇವತ್ತು ಆಯನೂರು ಮಂಜುನಾಥ್ ಅವರು, ನಮ್ಮ ಮಂಗಳೂರು ಲೇಬರ್ ಕಮಿಷನರ್ ಅವ್ರ ಸ್ಟಾಫ್ ಎಲ್ಲ ಸೇರಿಕೊಂಡು ಇವತ್ತು ಕಾರ್ಮಿಕರಿಗೆ ಬರಬೇಕಾದಂಥ ಬಾಕಿ ಹಣದ ಬಗ್ಗೆ ನ್ಯಾಯ ಒದಗಿಸಿ ಕೆಲವು ಕಾರ್ಮಿಕರಿಗೆ ಇವತ್ತು ಚೆಕ್ಕನ್ನು ವಿತರಣೆ ಮಾಡಿದ್ದಾರೆ. ಅರೆ ಎಷ್ಟು ಚೆಕ್ಗಳಿಗೆ 31ನೇ ತಾರೀಕು ಚೆಕ್ಕು ಗಣಪತಿ ದೇವಸ್ಥಾನ ಶುಗರ್ ಫ್ಯಾಕ್ಟ್ರಿ ಆವರಣ ಆ ಸ್ಥಳದಲ್ಲಿ ಅವತ್ತಿನ 31ನೇ ತಾರೀಕು ಭಾನುವಾರ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಚೆಕ್ ವಿತರಣೆ ಮಾಡ್ತಾರೆ. ನಿಮಗೆ ಕಾರ್ಮಿಕರಿಗೆಲ್ಲ ಸಮಾಧಾನ ಇದೆ? ಕಾರ್ಮಿಕರಿಗೆಲ್ಲ ಸಂಪೂರ್ಣ ಸಮಾಧಾನ ಇದೆ. ಕನಿಷ್ಠ ಎಷ್ಟು, ಗರಿಷ್ಠ ಎಷ್ಟು ಬಂದಿದೆ ಪರಿಹಾರ?
2 ಲಕ್ಷದಿಂದ ಕನಿಷ್ಠ 2ರೊಳಗೂ ಇರ್ಬೋದು. ಸ್ವಲ್ಪ ಅವರವರ ಸರ್ವಿಸಿಗೆ ತಕ್ಕಂಗೆ ಅವರವ್ರ ಸ್ಥಾನಮಾನಕ್ಕೆ ತಕ್ಕಂಗೆ ಸಿಕ್ಕಿದೆ. ಕೆಲವರು ಸರ್ವಿಸು ಅಂತಂದರೆ ಕೆಲವು ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ಅಂಥ ಹುದ್ದೆಗೆ, ಮತ್ತು ಪರ್ಮನೆಂಟು, ಸೀಸನ್ನು, ಅನ್ಸೀಸನ್ನು, ಆಮೇಲೆ ಸಬ್ಸ್ಟಿಟ್ಯೂಟು, ಡೈಲಿ ವೇಜಸ್ಸು, ಇಂಥವರಿಗೆಲ್ಲ ಅವ್ರವ್ರಿಗೆ ತಕ್ಕಂಥ ಪರಿಹಾರ ಸಿಗ್ತಾ ಇದೆ. ಕೆಲವರು ಕಾರ್ಮಿಕರು ಆಕ್ಷೇಪ ವ್ಯಕ್ತಪಡಿಸ್ತಾರಲ್ಲ ಇದಕ್ಕೆ? ಆಕ್ಷೇಪ ಅಂತ ಏನಿಲ್ಲ ಸರ್. ಅದು 26 ವರ್ಷ ಆಗಿರೋದ್ರಿಂದ ತುಂಬ ವಿಳಂಬ ಆಗಿರೋದ್ರಿಂದ ಕಾರ್ಮಿಕರಲ್ಲೇ ಗೊಂದಲ ಏನು ಅಂತಂದರೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಅಂತೇಳಿ ಕೆಲವರು ಒಂದೊಂದು ಗುಂಪು ಹಿಡ್ಕೊಂಡು ಅಲ್ಲಿ ಇಲ್ಲಿ ಒಂದೊಂದು ಅರ್ಜಿ ಕೊಟ್ಕೊಂತ ಬರ್ತಾಯಿದ್ರು. ಅವರೆಲ್ಲ ಕಾರ್ಮಿಕರು ಸಹಿತ ಮಜ್ದೂರ್ ಸಂಘದ ಕೆಳಗೆ ಕಸ್ಟಡಿಲೇ ಬರ್ತಾರೆ. ಯಾಕಂದರೆ 900 ಚಿಲ್ಲರೆ ಜನಕ್ಕೂ ಸಹಿತ ಮಜ್ದೂರ್ ಸಂಘ ಒಂದೇ ಕ್ಲೈಮ್ ಹಾಕಿರೋದು. ಆ ಕ್ಲೈಮ್ ಇವತ್ತು ಬೆಂಗಳೂರು ಕೋರ್ಟಲ್ಲಿ, ಚೆನ್ನೈ ಕೋರ್ಟ್ನಲ್ಲೆಲ್ಲ ಅದು ಇದೆ. ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಅದನ್ನೀಗ ನಾವು ಎಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಲಾಸ್ಟ್ ಟೈಮ್ ಒಂದು 10% 20% ಕೊಟ್ಟಂಥ ಸಂದರ್ಭದಲ್ಲೂ ನಾವು ತೊಗೊಂಡಿದ್ದೀವಿ. ಈಗ ಹೊರಗಿರುವಂಥ ಗುಂಪು ಅಂತ ನೀವೇನು ಹೇಳ್ತೀರಾ, ಆ ಗುಂಪಿನವ್ರು ಸಹಿತ ಹಣನೆಲ್ಲ ಪಡ್ಕೊಂಡಿದ್ದಾರೆ 2 ಸರಿ ಚೆಕ್ ಕೊಟ್ಟಾಗ. ಆಮೇಲೆ ಅವರಲ್ಲಿ ಏನು ಕೆಲವು ಗೊಂದಲ ಅಂತಂದರೆ, ಕೆಲವರು ಗೊಂದಲ ಸೃಷ್ಟಿ ಅವರೇ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಉದ್ದೇಶ ಜಮೀನು ಮಾಡ್ತಾ ಇದ್ದಾರೆ, ಅದು ಬಿಡಬೇಕಾಗಿರ್ಬೋದು, ಅಥವಾ ಕಾಲೋನಿಯಲ್ಲಿ ಇರ್ತಕ್ಕಂಥವ್ರದ್ದಾಗಿರ್ಬೋದು. ಇಂತಿಂಥ ಅವ್ರ ಮನಸ್ಸಿನ ನೋವುಗಳನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರಿಗೂ ನಮಗೂ ಕಾರ್ಮಿಕರಿಗೂ ಕಾರ್ಮಿಕ ಸಂಘಕ್ಕೂ ಇರ್ತಕ್ಕಂಥದ್ದು ಅಂದರೆ ಹಣದ ಬಾಕಿ ಕೊಡಿಸೋದು ಅಷ್ಟೇ. ಮತ್ತು ಅವ್ರ ಮನೆ ಆಗಿರ್ಬೋದು ಅಥವಾ ಜಮೀನಾಗಿರ್ಬೋದು, ಅದು ಮಾಲೀಕರಿಗುಂಟು, ಅಲ್ಲಿ ಇರ್ತಕ್ಕಂಥವ್ರಿಗುಂಟು. ಇದರಲ್ಲಿ ಸಂಘ ಯಾವುದೇ ಮಧ್ಯಪ್ರವೇಶ ಮಾಡೋದಿಲ್ಲ. ಚೆನ್ನೈ ಹೈಕೋರ್ಟ್ನಿಂದ ನಮಗೆ ಸೂಪರ್ವೈಸರಿಂಗ್ ಕೊಟ್ಟಿದ್ದಾರೆ. ಅದು ಸೂಪರ್ವೈಸರಿಂಗ್ ಮಾಡ್ತಾ ಇರೋದ್ರಿಂದ ನಮ್ಮ ಸಮಸ್ಯೆ ಬಗೆಹರಿಯವರೆಗೂ, ನಮ್ಮ ಪೇಮೆಂಟ್ ಆಗೋವರೆಗೂ ಅದು ಕಾಯಬೇಕಾದ ರಕ್ಷಣೆ ಇತ್ತು, ಕಾದಿದ್ದೀವಿ. ಇನ್ನು ಮುಂದೆ ಅವ್ರ ಕಾರ್ಖಾನೆ ನಮ್ಮದೆಲ್ಲ ಕೊಟ್ಟ ನಂತರ ನಾವು ಕೋರ್ಟಿಗೆ ವಾಪಸ್ ವಹಿಸ್ತೀವಿ. ಕೋರ್ಟು ಯಾರಿಗೆ ಮಾಲೀಕರಿಗೆ ಒದಗಿಸ್ಕೊಡುತ್ತೋ ಅವ್ರಿಗೆ ಅದು ತಕ್ಕಂತೆ ಅವ್ರು ಮಾಡ್ತೀವಿ. ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಆಸ್ಪತ್ರೆಗೆ ಜೋಳಿಗೆಯಲ್ಲಿ ಕೊಂಡೊಯ್ದ ಘಟನೆ ಕಳಸ ತಾಲೂಕಿನ ಈಚಲುಹೊಳೆ ಗ್ರಾಮದಲ್ಲಿ ನಡೆದಿದೆ. 70 ವರ್ಷದ ಲಕ್ಷ್ಮಿ ಎಂಬ ವೃದ್ಧೆಯನ್ನ ಕಡಿದಾದ ಕಾಡಿನ ದಾರಿಯಲ್ಲಿ ಸುಮಾರು 4 ಕಿಲೋಮೀಟರ್ ಹೊತ್ತೊಯ್ಯಲಾಗಿದೆ. ಹಲವು ದಶಕದಿಂದ ರಸ್ತೆ ಇಲ್ಲದೆ ಇಲ್ಲಿನ ಆದಿವಾಸಿಗಳು ಪರದಾಡ್ತಾ ಇದ್ದಾರೆ. 900 ಮೀಟರ್ ಜಾಗ ವೈಲ್ಡ್ ಲೈಫ್ಗೆ ಸೇರಿರೋದ್ರಿಂದ ಸಮಸ್ಯೆ ಉದ್ಭವಿಸಿದೆ. ಜಿಲ್ಲಾಡಳಿತ ಸಂಸದರಿಗೆ ಮನವಿ ಮಾಡಿದ್ರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಸುಮಾರು 16ಕ್ಕೂ ಅಧಿಕ ಮನೆಗಳಿದ್ರೂ ಕೂಡ ಈಗಲೂ ಯಾವುದೇ ರಸ್ತೆ ಮಾರ್ಗದ ಸಂಪರ್ಕವಿಲ್ಲದೆ ಗ್ರಾಮಸ್ಥರು ಪರದಾಡುವಂತಾಗಿದೆ. ಗ್ರೂಪ್ ಇಲ್ಲ ಮರ ದೇಶ ಉಂಟಲ್ಲ ಮತ್ತೆ ಕಳ್ಸುವ 2-3 ಗ್ರೂಪ್ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೀವು, ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಜೋಳಿಗೆಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ. ದಶಕಗಳಿಂದ ಕೂಡ ಈ ಒಂದು ಊರಿಗೆ ರಸ್ತೆ ಸಂಪರ್ಕ ಇಲ್ಲ. ಮೂಲಭೂತ ಸೌಕರ್ಯಗಳಲ್ಲಿ ರಸ್ತೆ ಮಾರ್ಗ ಕೂಡ ಒಂದು. ಆದ್ರೂ ಕೂಡ ಇಷ್ಟು ಮುಂದುವರಿತಾ ಇರುವಂತಹ ಭಾರತ ದೇಶದಲ್ಲಿ ಇನ್ನೂ ಇಂಥ ಹಳ್ಳಿಗಳು ಇವೆ ಅಂದ್ರೆ ಎಂಥವರಿಗಾದ್ರೂ ಆಶ್ಚರ್ಯ ಆಗೇ ಆಗುತ್ತೆ. 70 ವರ್ಷದ ಲಕ್ಷ್ಮಿ ಎಂಬ ವೃದ್ಧೆಯನ್ನ ಕಡಿದಾದ ಕಾಡಿನ ದಾರಿಯಲ್ಲಿ ಸುಮಾರು 4 ಕಿಲೋಮೀಟರ್ ಹೊತ್ಕೊಂಡು ಬರ್ತಾ ಇದ್ದಾರೆ. ಅವರು ರಸ್ತೆಯನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ 4 ಕಿಲೋಮೀಟರ್ ಈ ಕಡಿದಾದ ದಾರಿಯಲ್ಲಿ ಬರಲೇಬೇಕು. ಇಷ್ಟೊಂದು ಸಮಸ್ಯೆ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? 16ಕ್ಕೂ ಅಧಿಕ ಮನೆಗಳಿದ್ರೂ ಕೂಡ ಈ ಊರಿಗೆ ರಸ್ತೆ ಸಂಪರ್ಕವನ್ನ ಯಾಕೆ ಇದುವರೆಗೂ ಮಾಡಿಲ್ಲ ಅನ್ನುವಂತ ಪ್ರಶ್ನೆ ಈಗ ಎಲ್ಲರಲ್ಲಿಯೂ ಮೂಡುತ್ತೆ. ವಿಡಿಯೋ ಮಾಡಿ ಬಂಗ ಆಯ್ತು ಅಂತ ಗೊತ್ತಾಯ್ತು. ವಿಡಿಯೋ ನಮಗೆ ರೋಡಿನ ಸಮಸ್ಯೆ ಇದೆ. ಈ ಘಟನೆ ನಡೆದಿರುವುದು ಕಳಸ ತಾಲೂಕಿನ ಈಚಲುಹೊಳೆ ಗ್ರಾಮದಲ್ಲಿ. ಜೋಲಿ ಕಟ್ಟಿ ಹೊತ್ಕೊಳ್ಬೇಕು, ಅಂಗಡಿ ಸಾಮಾನು ಅಷ್ಟೇ, ನಾವು ಹೊತ್ಕೊಂಡೇ ಬರಬೇಕು. ಸುಮಾರು 4 ಕಿಲೋಮೀಟರ್ ಆ ವೃದ್ಧೆಯನ್ನ ಹೊತ್ಕೊಂಡು ರಸ್ತೆ ಮಾರ್ಗದವರೆಗೂ ಹೊತ್ಕೊಂಡು ಬರಲಾಗಿದೆ. ಅಜ್ಜಾಜಿನ ಕಾಲದನ್ನು. ಹಾಗಾಗಿ ನಿಮಗೆ ಒಂದು ರೋಡಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳೆಯಿಂದ ಕೇಳಿಕೊಳ್ತೇವೆ.
ಸೈಲೆಂಟ್ ಆಗಿದ್ದ ರೌಡಿಗಳು ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಮತ್ತೆ ಸುದ್ದಿಗೆ ಬಂದಿದ್ದಾರೆ. ಶಿವಮೊಗ್ಗದ ಉದ್ಯಮಿಯೊಬ್ಬರಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಕರೆ ಮಾಡಿರುವ ರೌಡಿ ನಾಗ ಎಂಬಾತ ನಟೋರಿಯಸ್ ರೌಡಿ ಹೆಬ್ಬೆಟ್ ಮಂಜನ ಹೆಸರು ಹೇಳಿಕೊಂಡು 5 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ದಾನೆ. ಈ ಕುರಿತು ಶಿವಮೊಗ್ಗದ ಸಿಇಎನ್ ಠಾಣೆಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಹೆಬ್ಬೆಟ್ ಮಂಜುನ ವಿರುದ್ಧ ಶಿವಮೊಗ್ಗ, ಬೆಂಗಳೂರು ಸೇರಿದಂತೆ ಹಲವಾರು ಕಡೆ ಕೊಲೆ ಸುಲಿಗೆ ಪ್ರಕರಣಗಳು ದಾಖಲಾಗಿವೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ವಿದೇಶದಲ್ಲಿ ಹೆಬ್ಬೆಟ್ ಮಂಜ ತಲೆಮರೆಸಿಕೊಂಡಿದ್ದಾನೆ. ಇದೀಗ ಆತನ ಹೆಸರು ಹೇಳಿಕೊಂಡು ಪುಡಿ ರೌಡಿಗಳು ಫೀಲ್ಡ್ಗೆ ಇಳಿದಿರೋದು ಉದ್ಯಮಿಗಳ ಆತಂಕಕ್ಕೆ ಕಾರಣವಾಗಿದೆ. ಪ್ರತಿಭಟನಾ ನಿರತ ರೈತರ ಗುಂಪಿನ ಮೇಲೆ ಕೇಂದ್ರ ಬಿಜೆಪಿ ಸರ್ಕಾರದ ಗೃಹ ಖಾತೆ ಸಹಾಯಕ ಸಚಿವರಾದ ಅಜಯ್ ಕುಮಾರ್ ಮಿಶ್ರಾ ಅವರ ಪುತ್ರ ಆಶೀಶ್ ಮಿಶ್ರಾ ವಾಹನವನ್ನು ನುಗ್ಗಿಸಿದ ಪರಿಣಾಮ 4 ರೈತರ ಹತ್ಯೆಯಾಗಿದೆ. ಹಾಗಾಗಿ ಉತ್ತರ ಪ್ರದೇಶದ ಲಖೀಂಪುರ ಕೇರಿ ಗ್ರಾಮದಲ್ಲಿ ಬಿಜೆಪಿಯ ದುಷ್ಟಶಕ್ತಿಯಿಂದ ನಡೆದಿರುವಂತಹ ಅನಾಹುತದ ಹಿಂಸಾಚಾರ ಪ್ರಕರಣ ಖಂಡಿಸಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ಸುಂದರೇಶ್ ಅವರ ನೇತೃತ್ವದಲ್ಲಿ ಶಿವಮೊಗ್ಗ ನಗರದ ಗಾಂಧಿ ಪಾರ್ಕ್ನಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಮುಂದೆ ಮೌನ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಬಿ ಪ್ರಸನ್ನಕುಮಾರ್, ವೈಎಚ್ ನಾಗರಾಜ್, ಶೇಷಾದ್ರಿ, ಚಂದ್ರಭೂಪಾಲ್, ಮೊಹಮ್ಮದ್ ಆರಿಫ್ ಉಲ್ಲಾ, ಎಚ್.ಸಿ. ಯೋಗೇಶ್, ಯಮುನಾ ರಂಗೇಗೌಡ, ಸುವರ್ಣ, ವಿವಿಧ ಘಟಕಗಳ ಪದಾಧಿಕಾರಿಗಳು, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾದ ಇಂಡಿ ಪ್ರವೀಣ್ ಕುಮಾರ್ ಮುಂತಾದವರಿದ್ದರು. ಇವತ್ತು ತರ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಈಗಾಗಲೇ ದೆಹಲಿಯಲ್ಲಿ ಸುಮಾರು ಒಂದು 10 ತಿಂಗಳಿಂದ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ದೇಶದ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ರೈತರುಗಳು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಪ್ರಾದೇಶಿಕ ಪಕ್ಷಗಳು ಮತ್ತು ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ಮತ್ತು ಪ್ರಿಯಾಂಕಾ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವುಗಳು ಭಾಳಷ್ಟು ಹೋರಾಟಗಳನ್ನು ಮಾಡಿದ್ವು. ಈ ಕಾಯ್ದರೂ ಕೂಡ ನರೇಂದ್ರ ಮೋದಿಯವರು ಮತ್ತು ಅಲ್ಲಿರ್ತಕ್ಕಂಥ ಅಮಿತ್ ಶಾ ಅವರು ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಶಾಮೀಲಾಗಿ ಅಂಬಾನಿ, ಅದಾನಿ ಮತ್ತು ಬೇರೆ ಬೇರೆ ಕಾರ್ಪೊರೇಟ್ ಕಂಪ್ನಿಗಳ ಜೊತೆ ಶಾಮೀಲಾಗಿ ರೈತರುಗಳಾಗಲಿ ಸಾರ್ವಜನಿಕರಾಗಲಿ ಬೇರೆ ಬೇರೆ ಪಕ್ಷಗಳು ಮಾಡಿದಂಥ ಪ್ರತಿಭಟನೆಗೆ ಇವತ್ತು ಒಂದು ಪೈಸೆ ಕಿಂಚತ್ತು ಅವರು ಕಿಮ್ಮತ್ತು ಕೊಡಲಿಲ್ಲ. ಈಗಾಗಲೇ 10 ತಿಂಗಳಿಂದ ದೆಹಲಿಯಲ್ಲಿ ಕೂತಂಥ ರೈತರುಗಳು ಕೂಡ ಇವತ್ತು ಸುಮಾರು 100 ಜನ ಸಾವನ್ನಪ್ಪಿದ್ದಾರೆ. ಆದರೂ ಕೂಡ ನರೇಂದ್ರ ಮೋದಿಯವರಾಗಲಿ ಆ ಸರ್ಕಾರವಾಗಲಿ ಇವತ್ತು ಅವ್ರನ್ನ ಕರೆದು ಮಾತಾಡ್ತಕ್ಕಂಥ ವಿಚಾರವಾಗಲಿ ಅಥವಾ ಕಾಯ್ದೆಗಳನ್ನು ಕೈ ಬಿಡುವ ಬಗ್ಗೆನೂ ಕೂಡ ಇವತ್ತು ಅವರು ಯಾವುದೇ ಚಕಾರವನ್ನು ಎತ್ತಿಲ್ಲ. ಅದಕ್ಕಾಗಿ ಈಗಾಗಲೇ ಎಲ್ಲ ಕಡೆಯೂ ಪ್ರತಿಭಟನೆ ನಡೆದು ಅದೇ ರೀತಿಯಾಗಿ ಉತ್ತರ ಪ್ರದೇಶದ ಲಖೀಂಪುರದಲ್ಲಿ ಮೊನ್ನೆ ರೈತರುಗಳು ಇದೇ ವಿಚಾರವಾಗಿ ಕಾಯ್ದೆಗಳನ್ನು ಕೂಡಲೇ ವಾಪಸ್ ಪಡಿಬೇಕು ಅಂತೇಳಿ ಇವತ್ತು ಏನು ಪ್ರತಿಭಟನೆ ನಡೆಸ್ತಿದ್ರೋ ಅದರ ವಿರುದ್ಧವಾಗಿ ಅಲ್ಲಿರ್ತಕ್ಕಂಥ ಹರಿಯಾಣ ಮುಖ್ಯಮಂತ್ರಿ ಕಟಾರಿಯಾ ಮತ್ತು ಈ ಜಗದೀಶ್ ಮಿಶ್ರಾ ಇವರು ಸೆಂಟ್ರಲ್ ಕೇಂದ್ರ ಸಚಿವರು ಇವರುಗಳು ಸುಮಾರು ಒಂದು 2-3 ತಿಂಗಳ ಹಿಂದೆ ರೈತರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ನೀವೆಲ್ಲ ಕಡೆಯೂ ಕೂಡ ನಮ್ಮ ವರ್ಕರ್ಸು ಸೋಲ್ಜರ್ಸ್ ಥರ 700ರಿಂದ 1000 ಜನ ನೀವು ರೆಡಿ ಆಗಬೇಕು. ಎಲ್ಲೆಲ್ಲಿ ರೈತರುಗಳು ಪ್ರತಿಭಟನೆಗಳು ನಡೀತವೆ ಕೇಂದ್ರ ಸರ್ಕಾರದ ವಿರುದ್ಧ ಅವರಿಗೆ ನೀವು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಈಗಾಗಲೇ 3-4 ತಿಂಗಳ ಹಿಂದೆ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಆದರೂ ಕೂಡ ಸರ್ಕಾರ ಅದರ ಬಗ್ಗೆ ಯಾವುದೇ ಗಂಭೀರವಾದ ಆಲೋಚನೆಯನ್ನು ಮಾಡದೆ ಅವರಿಗೆ ಫ್ರೀಯಾಗಿ ಬಿಟ್ಟು ಇವತ್ತು ಅವರ ಮಗ ಆಶೀಶ್ ಮಿಶ್ರಾ ಅವರು ವೆಹಿಕಲ್ ಮುಖಾಂತರವಾಗಿ ಮೊದಲು ರೈತರಿಗೆ ಅವರು ಕೂಡ ಒಂದು ಧಮಕಿಯನ್ನು ಹಾಕಿದರು. ನೀವು ಕೂಡಲೇ ಪ್ರತಿಭಟನೆ ಹಿಂಪಡಿಬೇಕು, ಕೇಂದ್ರ ಸರ್ಕಾರದ ವಿರುದ್ಧ ನೀವು ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ಅಂತೇಳಿ ಧಮಕಿಯನ್ನು ಹಾಕಿದರು. ಅದಾದ ನಂತರದಲ್ಲಿ ಮೊನ್ನೆ ದಿನ ಅವರು ಮತ್ತು ಅವರ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತು ಆ ಧರಣಿ ನಿರತ ನಾಡಹಬ್ಬ ದಸರಾ 2021ರ ಪ್ರಕಾರ
ಕಲಾ ದಸರಾದಲ್ಲಿ ಯಕ್ಷಗಾನ ಪ್ರದರ್ಶನ ನಡೀತಾ ಇದೆ. ಇದು ಶಿವಮೊಗ್ಗದ ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇದೆ. ಬನ್ನಿ ಅಲ್ಲಿನ ನೇರ ಪ್ರಸಾರ ದೃಶ್ಯಗಳನ್ನ ನೋಡ್ಕೊಂಡು ಬರೋಣ. ನರ ಉತ್ತಮ ದುರಂಗಮು ಕಟ್ಟಿ ನಡುವೆ ನರ ಉತ್ತಮ ದುರಂಗಮು ಕಟ್ಟಿ ಕಾಳಗಕ್ಕೆ ಬಡುವಂತಾಗಿನಿಂದ ಅರಿವಿಯರ ಬರಳೆ ಅವನನ್ನು ಸ್ವಾಗತ ಮಾಡಬೇಕು ಎಂಬ ಕಾರಣಕ್ಕಾಗಿ ಪದ್ಮವ್ಯೂಹವನ್ನು ರಚಿಸಿದ್ದೇನೆ. ನಡುವಿನಲ್ಲಿ ಅರ್ಜುನನ ಉತ್ತಮ ತುರಗವನ್ನ ಕಟ್ಟಿದ್ದೇನೆ. ರಕ್ಷಕನಾಗಿ ಒಳಗನ ಒತ್ತಾಗಿ ನಿಲ್ಲಿಸಿದ್ದೇನೆ. ಹೀಗೆ ನಾವು ರಚನೆಯನ್ನ ಮಾಡಿದ್ದೇವೆ ಎಂಬ ವಿಷಯ ಅರ್ಜುನನ ಪಾಳಯಕ್ಕೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಚಾರಕರನ್ನು ಅಟ್ಟಿದ್ದೇನೆ. ಯಾರು ಬರ್ತಾರೋ ನಿರೀಕ್ಷೆ. ಹಾಗಿದ್ರೆ ಮಾತಾಡಿಸ್ಬೇಕಲ್ಲ. ಮೀರಾ, ನೀನ್ ಯಾರು ಅಲ್ವಾ? ಹಿರಿಗಳ ಪರಿಚಯ ಕೇಳುವ ಮೊದಲು ತನ್ನ ಪರಿಚಯ ಹೇಳಬೇಕೆಂಬ ಜ್ಞಾನ ನಿನಗಿಲ್ಲವೋ? ಹೋಗಲಿ, ಅದರ ಹಿನ್ನೆಲೆಯೂ ಇಲ್ಲವೋ? ನನ್ನ ಪರಿಚಯ ಬೇಕು, ಕೇಳು. ಚಂದನ ಪರಂಪರೆ ನಮ್ಮದು. ಹರಿಗಳ ನಮಗಿದ್ದ ಕೀರ್ತಿ ಈಗ ಹೇಳಬಹುದು ನೀನಾರು ಅಂತ. ಈಗ ಹೇಳ್ತೇನೆ. ಯುದ್ಧ ಕ್ಷೇತ್ರದಲ್ಲಿ ಕಲಿತಳಕ್ಕೆ ಪ್ರಾಮುಖ್ಯತೆ ವಿನಃ ಕುಲಕ್ಕಲ್ಲ. ಇದರ ಮಾತಾಡುವವರು ಉಳಿಯುವುದಿಲ್ಲ. ನೀನು ನಿನ್ನ ಪರಿಚಯ ಕೊಟ್ಟಿದೆಯಲ್ಲವೋ, ಅದಕ್ಕಾಗಿ ಹೇಳುತ್ತಿದ್ದೇನೆ ಕೇಳು. ಕರ್ಣ ಕುಮಾರ ಹಾಗೆ ದೇವರು ನಮ್ಮ ಕಡೆ ಇದ್ದಾರೆ ಎಂಬುದು ಬಿಟ್ಟು ನಮ್ಮ ಕುಲಗಳನ್ನು ಕಟ್ಟಿ ಹಾಕಿದ್ದೀರಲ್ಲ, ಅದಕ್ಕೆ ಅದನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ. ಸುಮ್ಮನೆ ಹಿಂದೆ ವಾಕ್ಯ ಹೇಳುತ್ತೇನೆ. ಏನು ನಮ್ಮ ಯುದ್ಧಕ್ಕೆ ನೀವು ಬಂದು ಗೆಲ್ಲುವುದು ಸಾಧ್ಯವಿಲ್ಲ. ಸುಮ್ಮನೆ ತಿರಗವನ್ನು ಬಿಡು. ಮೊದಲು ಯುದ್ಧವನ್ನು ಮಾಡೋಣ.
ಎಲ್ಲಿಯಾದರೂ ನಾಡಿರುವ ಸೇನೆಗಳಿಗೆ ಹೋಗಿ ಒಂದು ಬಾಣವನ್ನು ಪ್ರಯೋಗ ಮಾಡಿದೆ ಅಂತಾದ್ರೆ ಅವರೆಲ್ಲ ಬಳಲಿ ಬೆಳ್ಳಗೆ ನೀನು ಹೇಳಿದ ಹಾಗೆ ಕೇಳಬಹುದು. ಆದರೆ ಈ ರಣಾಂಗಣದಲ್ಲಿ ನಿನ್ನ ಬಾಣದ ಪ್ರಯೋಗ ಸಾಧ್ಯವಿಲ್ಲ, ಮಾಡಿದರೂ ಪ್ರಯೋಜನಕ್ಕೆ ಬರಲಿಕ್ಕಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಮದನ ಬೇಡ ನಿನಗೆ ಕದನ, ನಾನೇ ಸದನಕ್ಕೆ ಸುಧನ್ವ ನನಗೆ ಹೂ ಬಾಣ ಎಂಬುದು ಬಿರುದು ನಿಜ. ಆದರೆ ಎಲ್ಲರೂ ಒಂದು ಬಾಣವನ್ನು ಬಿಟ್ಟು ಎರಡನ್ನು ಮಾಡುತ್ತಾರೆ. ಆದರೆ ನಾನು ಮಗಳ ಒಂದೇ ಬಾಣವನ್ನು ಬಿಟ್ಟು ಎರಡನ್ನು ಒಂದು ಮಾಡುತ್ತೇನೆ. ಅದಕ್ಕೆ ಇಲ್ಲಿ ಕೆಲಸ ಇಲ್ಲ ಅಂತ ಹೇಳಿದ್ದೆ. ಆ ಬಾಣವು ನನ್ನಲ್ಲಿದೆ. ಈ ರಂಗಕ್ಕೆ ಬೇಕಾದ ಒಂದು ಬಾಣವನ್ನು ಬಿಟ್ಟು ಎರಡನ್ನು ಮಾಡುವ ಬಾಣವೂ ನನ್ನಲ್ಲಿದೆ. ನಿನಗೇನು ಹೇಳುವುದು? ಬಾಯುವುದಕ್ಕೆ ಎದುರಾದಂತಹ ನಮ್ಮವರನ್ನೆಲ್ಲ ಮಣಿಸಿ ಕಳೆಯುತ್ತಾನೆ. ಅಂದರೆ ಅವನ ಸೊಕ್ಕು ಏನೆಂಬುದನ್ನ ನಾನು ನೋಡಲೇಬೇಕು. ಅಂದರೆ ನಾನು ಅಲ್ಲಿಯವರೆಗಾಗಿ ಸಾಗಬೇಕಲ್ಲ. ನಾನು ಹೋಗುವ ಪರಿಯಿಂದಲೇ ಅವನ ಎದೆ ಒಡೆಯಬೇಕು. ಸಾಗುತ್ತೇನಂತೆ. ನಿರೀಕ್ಷೆಯಂತೆ ಅರ್ಜುನನ ರಥ ಮುಂದಾಗಿ ಬಂದು ನಿಂತಿದೆ. ಮಾತಾಡಿಸ್ಬೇಕಲ್ಲ.
ನೀನು ನಿನ್ನ ಅಶ್ವವ ಕತ್ತಿಗೆ ನಾವು ನಿನ್ನ ನಿನ್ನ ಅಶ್ವವ ಕತ್ತಿ ಹೊರಡಿಗೆ ನಾವು ನಿನ್ನ ಅಶ್ವವ ನಿನ್ನ ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿವಮೊಗ್ಗಕ್ಕೆ ಆಗಮಿಸಿದ ಸಕ್ರೆಬೈಲಿನ ಆನೆಗಳು, ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿರುವ ಸಾಗರ, ಭಾನುಮತಿ. ಪುರಪ್ರವೇಶ ಮಾಡಿದ ಗಜರಾಜನಿಗೆ ಭವ್ಯ ಸ್ವಾಗತ. ಹಿಂದೂ ಯುವಕನ ಮೇಲೆ ಹಲ್ಲೆಗೆ ಖಂಡನೆ, ಸುಮ್ಮನಿರೋದಿಲ್ಲ ಎಂದು ಸಚಿವ ಈಶ್ವರಪ್ಪ ಖಡಕ್ ಎಚ್ಚರಿಕೆ. ಸಿದ್ದರಾಮಯ್ಯ ವಿರುದ್ಧವೂ ವಾಗ್ದಾಳಿ. ಗುರುಬಸವ ಸ್ವಾಮಿಗಳ ಗದ್ದುಗೆ ನಿರ್ಮಾಣ ಕಾರ್ಯ, ವಿಜಯದಶಮಿಯಂದೇ ಕಾಮಗಾರಿಗೆ ಶಂಕುಸ್ಥಾಪನೆ. ಬೆಕ್ಕಿನಕಲ್ಮಠದ ಶ್ರೀಗಳ ಮಾಹಿತಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7. ಸಂಭವಿಸು ಸಮಸ್ತರ ನಡುವೆ. ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಶಿವಮೊಗ್ಗ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಾಗೂ